ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್. ಇವತ್ತು ನನ್ನ ವೆಯ್ಟ್ ಲಾಸ್ ಥೆರಪಿ ಸಿಂಪಲ್ಲಾಗಿ ನಾನು ಯಾವ ಥರ ಊಟದಲ್ಲೇ ವೆಯ್ಟ್ ಲಾಸ್ ಮಾಡ್ಕೊಳ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ. ಈಗ ನೋಡಿ, ಇದು ಬಂದು ನನಗೆ ಏನೇನು ಮಾಡ್ತಾಯಿದ್ದೀನಿ ಅಂದರೆ, ಹಾಲು ಬಂದು ಕಾಯ್ಸೋಕೆ ಇಟ್ಟಿದ್ದೀನಿ, ಮತ್ತು ಈ ಕಳ್ಳೆ ಉಶ್ಲಿ ಅಂತಾರಲ್ಲ, ಕಳ್ಳೆ ಉಶ್ಲಿ ಮತ್ತು ಅಳಸಂದೆ ಕಾಳು ಬಂದು ಬೇಯಕ್ಕೆ ಹಾಕಿದ್ದೀನಿ. ನೆಕ್ಸ್ಟ್ ಬಂದು ಈ ಸೊಪ್ಪು, ಬೇಳೆ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಎರಡು ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ನನ್ನ ವೆಯ್ಟ್ ಲಾಸ್ ಥೆರಪಿ, ಮನೆಯಲ್ಲೇ ಆರೋಗ್ಯವಾಗಿ ವೆಯ್ಟ್ ಲಾಸ್ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನನ್ನ ಒಂದು ಚಿಕ್ಕ ಇವತ್ತಿನ ಸಿಂಪಲ್ ವ್ಲಾಗ್ ಆಗಿದೆ ನೋಡಿ. ಬೇಳೆ ಬಂದು ಬೇಯಕ್ಕೆ ಹಾಕಿದ್ದೀನಿ. ಇದು ಬಂದು ಕುಕ್ಕರಲ್ಲಿ ಕೂಡ ವಿಸಿಲ್ ಇಟ್ಕೋಬೋದು, ಈಗ ಹಾಗೆ ಮಾಡ್ಬೋದು. ನಾನು ಸ್ವಲ್ಪ ಪ್ರಮಾಣ ಇರೋದ್ರಿಂದ ನಾನು ಹಾಗೆ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಬೇಳೆ ಬೇಯಕ್ಕೆ ಹಾಕಿದ್ದೀನಿ. ನೆಕ್ಸ್ಟ್ ಬಂದು ನಾವು ಯಾವ ಥರ ಮನೆಯಲ್ಲಿ ಕಮ್ಮಿ ಸಾಮಗ್ರಿಗಳನ್ನು ಇಟ್ಟು ವೆಯ್ಟ್ ಲಾಸ್ ಆಗೋದು ಅನ್ನೋದ್ರ ಬಗ್ಗೆ ಇವತ್ತಿನ ವ್ಲಾಗ್ ಆಗಿದೆ. ವಿಡಿಯೋ ಲೆಂತ್ ಏನಿಲ್ಲ, ಸ್ಮಾಲ್ ವಿಡಿಯೋ. ಇಷ್ಟು ದಿವಸ ಏನಕ್ಕೆ ವೀಡಿಯೋಗಳು ಮಾಡೋಕ್ಕಾಗಿಲ್ಲ ಅಂದರೆ, ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ನನಗೆ ವೀಡಿಯೋಗಳು ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಬಂದು ನೋಡಿ, ಸಿಂಪಲ್ ರೆಸಿಪಿ. ಈಗ ಚಪಾತಿ ಹಸಿಟ್ಟು ಬಂದು ಕಲಸಿಟ್ಟಿದ್ದೀನಿ. ನೆಕ್ಸ್ಟ್ ಬಂದು ಹೀರೆಕಾಯಿ ಪಲ್ಯ ಇದೆ, ನೆಕ್ಸ್ಟು ರಸ ಇದೆ, ಈ ಕಾಳು ಬೇಯಿಸೋಕೆ ಹಾಕಿದ್ದೀನಿ. ನಾವು ಈ ಚಪಾತಿ ಮಾಡಿಬಿಟ್ಟು ಪಲ್ಯ ಮಾಡಿ ಚಪಾತಿ ಪಲ್ಯ ಮತ್ತು ಸೊಪ್ಪು ಸಾರು ಆಲ್ರೆಡಿ ಆಗೋಯಿತು ನೋಡಿ. ನಿಮಗೆ ಗೊತ್ತಿರುತ್ತೆ, ನಾನು ವೀಡಿಯೋಸೆಲ್ಲ ಹಾಕಿದ್ದೀನಿ ಯಾವ ಥರ ಸೊಪ್ಪು ಸಾರು ಮಾಡೋದು ಅಂತ. ತುಂಬ ಟೇಸ್ಟಾಗಿರುತ್ತೆ. ಒಂದು ಸರಿ ನೀವು ನನ್ನ ವೀಡಿಯೋನ ಚೆಕ್ ಮಾಡಿ ನೋಡಿ. ತುಂಬ ಚೆನ್ನಾಗಿರ್ತಕ್ಕಂತಹ ರೆಸಿಪೀಸ್ ಅಂದರೆ ತುಂಬ ಚೆನ್ನಾಗಿರ್ತಕ್ಕಂತಹ ಟೇಸ್ಟಲ್ಲಿ ಮಾಡಿದ್ದೀನಿ. ಮತ್ತು ಕಬಾಬ್ಗೆ ರೆಡಿ ಆಯಿತು. ಇದು ಬಂದು ಕಳ್ಳೆ ಉಶ್ಲಿ ಥರ ಮಾಡಿದ್ದೀನಿ. ಇದು ಬಂದು ವೆಯ್ಟ್ ಲಾಸ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ಈಗ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದು ಚಪಾತಿ, ಎಣ್ಣೆನೇ ಹಾಕದೆ ಚಪಾತಿ ಮಾಡಿದ್ದೀನಿ. ಚೆನ್ನಾಗೇ ಇರುತ್ತೆ ನೋಡಿ, ಸಾಫ್ಟಾಗೇ ಬಂದಿದೆ, ಎಣ್ಣೆ ಹಾಕ್ದಿರೇ ನೋಡಿ, ನೋಡ್ಬೋದು. ನೆಕ್ಸ್ಟ್ ಇನ್ನೊಂದು ಮನಿ ಪ್ಲ್ಯಾಂಟ್ ಬಂದು ಈ ಥರ ಇಡೋದ್ರಿಂದ ನಮಗೆ ಧನಾಗಮನ ಬಂದು ಮನೆಯಲ್ಲಿ ಚೆನ್ನಾಗಾಗುತ್ತೆ. ಅದು ಕಿಚನಲ್ಲಿ ಇಡಬೇಕು ಅಂತ ಹೇಳ್ತಾರೆ, ಹಿರಿಯರ ನಂಬಿಕೆ. ಇಟ್ಸ್ ಓಕೆ ಅಂತ ನಾನು ಇಟ್ಟಿದ್ದೀನಿ. ನೋಡ್ಬೋದು, ಇದೆಲ್ಲ ಸೂಪರಾಗಿ ವೆಯ್ಟ್ ಲಾಸ್ ಆಗೋದಕ್ಕೆ ನಾವು ಮನೆಯಲ್ಲೇ ಟೇಸ್ಟಿ ಫುಡ್ ಯೂಸ್ ಮಾಡಿಕೊಂಡೇ ನಾವು ವೆಯ್ಟ್ ಲಾಸ್ ಆಗ್ಬೋದು. ನೆಕ್ಸ್ಟ್ ಬಂದು ಕಬಾಬ್ ನೆನೆಸಿಟ್ಟಿದ್ದೀನಿ. ಅದು ನನ್ನ ಮಗನಿಗೆ. ಈ ಕಡೆ ಅನ್ನ ಇಟ್ಟಿದ್ದೀನಿ. ಬೇಗ ಬೇಗ ಮಾಡಿಟ್ಬಿಟ್ರೆ ಫ್ರೀ ಆಗಿರ್ಬೋದು ಅಂತ ಎಲ್ಲ ಮಾಡ್ತಾಯಿದ್ದೀನಿ. ಇದನ್ನು ಬಂದು ನಾನು ನೈಟಿಗೆ ಕೂಡ ಈ ಸಾಲು ಇಟ್ಕೊಳ್ತೀನಿ. ನೈಟ್ಗೂ ಚಪಾತಿ ಬಂದು ಇದೇ ಚಪಾತಿ ಇಟ್ಕೊಳ್ತೀನಿ. ನೈಟ್ ಚಪಾತಿ ಬಂದು 3 ಚಪಾತಿ. ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡೋಣ. ಇದು ಬಂದು ನಂದು ಫಿಶ್ ಟ್ಯಾಂಕ್ ಹೊಡೆದೋಗಿತ್ತು. ಇದು ಹೊಸ ಫಿಶ್ ಟ್ಯಾಂಕ್ ಯಾವ ಥರ ಇದೆ ಅಂತ ನೋಡಿ. ಈ ಕಡೆ ಇದು ಬಂದು ಶಾರ್ಕ್ ಮೀನು ಅಂತಾರೆ. ಇದು ಬಂದು ಎಲ್ಲ ಮೀನುಗಳನ್ನ ಕಚ್ಚಿಬಿಡುತ್ತೆ ಅಂತ ಇದು ಸಪ್ರೇಟಾಗಿ ಇಟ್ಟಿದ್ದೀನಿ. ನಮ್ಮ ಹೊಸ ನ್ಯೂ ಫಿಶ್ ಟ್ಯಾಂಕ್. ಓಕೆ ಫ್ರೆಂಡ್ಸ್, ಸಿ ಯು ನೆಕ್ಸ್ಟ್ ವಿಡಿಯೋ.